ಇವತ್ತು ಆಚೆ ಬಂದಿದೀವಿ ಅನ್ಕೋಬೇಡಿ, ಪ್ಲಾನ್ ಒಂದ್ 8 ತಿಂಗಳು ಕತೆ ಮಾಡಿದ್ರು. ಈ ಕತೆ ಓಕೆ ಮಾಡಿದ್ಮೇಲೆ ಫುಲ್ ರೆಡಿ ಮಾಡ್ಕೊಂಡ್ರು ನಮ್ಮ ಆಫೀಸಲ್ಲಿ ಕುತ್ಕೊಂಡು. ರೆಡಿ ಮಾಡ್ಬೇಕಾರೆ ಹಿಂಗೆ ಒಬ್ರು ಪರಿಚಯದವ್ರು ಹೇಳಿದ್ರು, ಏನ್ ಇನ್ನು ಅಂತ ಅನ್ನೋರು. ಅಂದ್ರೆ ಸುಮ್ನೆ ಯಾರೋ ಇವ್ರಿಗೆ ಗೊತ್ತಿರೋರು. ನಾನು ಅವ್ರಿಗೇನು ಹೇಳಕ್ ಹೋಗ್ಬೇಡಿ, ಬಿಟ್ಬಿಡಿ ಅವ್ರನ್ನ. ಯಾಕೆಂದ್ರೆ ಇವ್ರು ಹೇಳಿದ್ರು, ಅಮ್ಮ ನನ್ಗೊಂಚೂರು ಟೈಮ್ ಕೊಡಿ, ನಾನು ನಿಮ್ಮ ಹತ್ರ ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೋದು ಅನ್ನಕ್ ಬರ್ತೀನಿ ಅಂದ್ರು. ಆಯ್ತು ಹಂಗೆ ಮಾಡಿ, ನಂಗೇನು ನಮ್ದೇ ಆಫೀಸ್, ರೆಂಟ್ ಇಲ್ಲ ಏನಿಲ್ಲ, ನಮ್ಮ ಆಫೀಸಲ್ಲಿ ಆರಾಮಾಗಿ ಮಾಡಿ, ಎಲ್ಲ ಇದೆ. ಅಲ್ಲಿ ಅವ್ರು ಮಲ್ಕೊಳ್ಳಬಹುದು, ಆಮೇಲೆ ಅಲ್ಲಿ ಕಿಚನ್ ಇದೆ, ಎಲ್ಲ ಇದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ತರ್ಸ್ಕೊಳ್ಳಿ, ಮಾಡಿ ಆರಾಮಾಗಿ ಮಾಡಿ. ಇಲ್ಲ ನಿಮ್ಗೆ ಆಗಿಲ್ವಾ ಅಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡಿ ಮಧ್ಯೆ ಒಂದ್ಸರಿ ಫೋನ್ ಮಾಡಿದ್ರು, ಅಮ್ಮ ನಂಗೆ ಒಂಚೂರು ಮೈಂಡಲ್ಲಿ ಅದೇ ಓಡ್ತಾ ಇದೆ, ಸ್ವಲ್ಪ ನಿಲ್ಸ್ಬಿಟ್ಟು ಇನ್ನೊಂದು 15 days ಬಿಟ್ಟು ಮತ್ತೆ ಶುರು. ಆಯ್ತು ಹಂಗೆ ಮಾಡಿ ಅಂದೆ. ಅಂದ್ರೆ ಫ್ರೀಡಮ್ ಕೊಡ್ಬೇಕು ನಾವು. ನನ್ಗೇನೋ ಇವರೆಲ್ಲ ಹೋಗಿ ಸುತ್ತವ್ರೆ ಅಂದ್ರೆ ನಂಗೆ ಗೊತ್ತಾಗುತ್ತೆ, ಇವ್ರು ಯಾಕೋ ಕೆಲಸ ಮಾಡ್ತಿಲ್ಲ, ಕಟ್ ಮಾಡ್ಬಿಡ್ತೀನಿ ನಾನು. ನನಗೆ ಐಡಿಯಾ ಇದೆ, ಜಡ್ಜ್ಮೆಂಟ್ ಚೆನ್ನಾಗಿದೆ ನನ್ಗೆ. ನಾನು ಏನಂತೀರಾ ಅದನ್ನ ಎಲ್ರು ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ಹಳೆ ಮೈಸೂರವರೆಲ್ಲ ನನ್ನ ಕಂಪ್ಯೂಟರ್ ಮೈಂಡ್ ಏನ್ ನೋಡಿದ್ರು ಕ್ಯಾಚ್ ಮಾಡ್ಬಿಡ್ತಾರೆ ಅಂತ. ಅದು ನನಗೆ ಹಳೆ ಹಳುಬ್ರು ಹೇಳ್ತಾರೆ, ಅದ್ ನಾನು ಹೇಳಿಲ್ಲ, ಇವಾಗ ನಿಮ್ಮ ಹತ್ರ ಹೇಳ್ತಾ ಇದೀನಿ. ಅಂದ್ರೆ ಕೆಲವ್ರು ನನ್ನ ನೋಡಿದವ್ರು ಜಡ್ಜ್ ಮಾಡ್ತಾರೆ. ತುಂಬಾ ದಿನ ನನ್ನ ಜೊತೆ ಇರ್ಬೇಕು, ಒಂದಿನಕ್ಕೆ ಸಿಗಲ್ಲ ನನ್ನ ಜಡ್ಜ್ಮೆಂಟ್. ಅವಾಗ ಇವ್ರನ್ನ ನಾನು ಆಯ್ತಪ್ಪ ಆರಾಮಾಗಿ ಮಾಡೋಣ. ಆಮೇಲೆ ಡೈಲಾಗ್ ರೈಟ್ರು ಯಾರೋ ರಘು ನಿಡುವಳ್ಳಿ ಅವರೇ ಬೇಕು ಅಮ್ಮ. ಅವ್ರೆ ಸುಮಾರು ಜನ ಅಪ್ರೋಚ್ ಕೊಟ್ರು. ಏನಂತ ಕೊಟ್ರು ಗೊತ್ತಾ, ಅಮ್ಮ ನಂಗೆ ಇದ್ರಲ್ಲಿ ನಾನ್ ಅವರು ಡೈಲಾಗ್ ರೈಟ್ರೆ, ಇವ್ರುವೆ. ನನಗೆ ಗೊತ್ತಿತ್ತು ಇವ್ರು ಡೈಲಾಗ್ ರೈಟ್ರು ಅಂತ. ಬಟ್ ಹೇಳಿದ್ರು, ಅಮ್ಮ ನಾನೇ ಬರ್ಕೊಂಡ್ರೆ ನಂಗೆ ಅದು ಚೆನ್ನಾಗಿ ಬರಲ್ಲ, ನನ್ಗೆ ಇನ್ನೊಂದು ಆಪ್ಷನ್ ಕೇಳ್ತೀನಿ, ಕೊಡ್ತೀರಾ ಅಮ್ಮ ಅಂದ್ರೆ. ಆಯ್ತಪ್ಪ ತಗೊಳ್ಳಿ, ನಿಮ್ಗೆ ಯಾರು ಬೇಕು ತಗೊಳ್ಳಿ, ಸಿನಿಮಾ ಮಾತ್ರ ಎಲ್ಲೂ ನಾನು ಎಲ್ಲ ಕೊಡ್ತೀನಿ, ಸಿನಿಮಾಲ್ ಕೇಳ್ತೀನಿ, ತೋರ್ಸಿ ಕೆಲ್ಸನ ಅಂದ್ಬಿಟ್ಟು. ಆಮೇಲೆ ಅವರು ಸುಮಾರು ಜನ ಯಾರ್ಯಾರನ್ನು ಅಪ್ರೋಚ್ ಮಾಡಿದ್ದಾರೆ. ಅವ್ರು ಎಲ್ಲಿ ಓಕೆ ಆಗಿ ಬಂದ್ ಹೇಳಾರಮ್ಮ ಇವ್ರು ಹಿಂಗಂದ್ರು, ಇವ್ರು ಆಯ್ತು ಬಿಟ್ಬಿಡಪ್ಪ ಸರ್, ಇನ್ನೊಬ್ರನ್ನ ಅಪ್ರೋಚ್ ಮಾಡು. ನಾನು ಹೇಳ್ದೆ, ಇವಾಗ ರಾಗಿ ಬೀಸ್ತಾ ಇರ್ತಾರೆ ಹಳ್ಳಿಲಿ, ಅವ್ರಿಗೇನೋ ಅಜ್ಜಿನೋ ತಾತನೋ ತೀರೋಗ್ಬಿಡ್ತಾರೆ, ರಾಗಿ ಬೀಸೋರಾಗ ಅಂತ ರಾಗಿ ತಿನ್ನಲ್ಲ ನಾವು, ಇನ್ನೊಂದು ಹುಡುಕತ್ತೀವಿ, ನೀವು ಹುಡುಕೊಳ್ಳಿ. ನಾನು ಅದೇ ಡೈಲಾಗ್ ಹೇಳ್ದೆ ಅವ್ರಿಗೆ, ರಾಗಿ ಬೀಸೋರು ನಿಂತೋಗಲ್ಲಪ್ಪ ದೇ, ಹುಡ್ಕಪ್ಪ, ಇನ್ನೊಂದ್ ಸ್ವಲ್ಪ ಚೆನ್ನಾಗಿರೋರು ಹುಡ್ಕೊಳಪ್ಪ ಅಂತಾನೆ ಹೇಳಿದೆ. ಅವರು ಆಪ್ಷನ್ಗಳು ಅವರೇ ಕೊಟ್ಟಿದ್ದು, ಅವ್ರ ಹತ್ರ ಬರ್ಸ್ಕೊಂಡಿದ್ದಾರೆ. ಅವ್ರನ್ನ ನಾನು ನೋಡಿದ್ದೀನಿ, ಅವ್ರನ್ನ ರಘು ನಿಡುವಳ್ಳಿ ಮೊನ್ನೆ ಬಂದಿದ್ರು ಇವ್ರು ಇಲ್ಲಿ ಅರಸೀಕೆರೆ ಅವರು. ಓ ಕರೆಕ್ಟ್, ಅವ್ರು ಅದು ಇನ್ನೂ ಯಂಗ್ಸ್ಟರ್. ಅದೇ ಡೈಲಾಗ್ ಅಪ್ಪಾಜಿ ಅವ್ರ ಬಗ್ಗೆ ಡೈಲಾಗ್ ಬರ್ಕೊಟ್ಟಿದ್ರು ಅವರು ಇನ್ನೂ ಇವ್ರಂಗ್ ಚಿಕ್ಕ ವಯಸ್ಸು. ಅವಾಗ್ಲೇ ಆಮೇಲೆ ಬಂದು ನೋಡಿದ್ದವ್ರನ್ನ. ಆತರ ಎಲ್ಲಾನು ಪ್ಲಾನ್ ಮಾಡ್ತಾ ಇದ್ರು. ಸರಿ ಅಂದ್ಮೇಲೆ ಆಮೇಲೆ ಶೂಟಿಂಗಿಗೆ ರೆಡಿ ಆದ್ಮೇಲೆ ಒಂದ್ ಕರೆದು ಒನ್ ಡೇ, ಅಮ್ಮ ಈಗ ನಾನು ರೆಡಿ ಇದ್ದೀನಿ, ನೀವು ಬಂದು ಒಂದ್ ಪೂಜೆ ಮಾಡ್ಕೊಡಿ. ಅದ ಫಸ್ಟ್ ಸ್ಕ್ರಿಪ್ಟ್ ಎಲ್ಲ ಓದಕ್ ಮುಂಚೆ ಒಂದ್ ಪೂಜೆ ಮಾಡಿಸ್ಕೊಂಡ್ರು ನಮ್ ಕೈಲಿ. ನಾನ್ ಬೇಡ ಇಲ್ಲಮ್ಮ ನಿಮ್ ಪೂಜೆ ಮಾಡಿ ನಮ್ ಸ್ಕ್ರಿಪ್ಟಿಗೆ ಕೂರ್ತೀನಿ ಆಯ್ತಂತ. ನಾನು ನಮ್ಮ ಮನೆಯವ್ರಿಬ್ರು ಬಂದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೆಗಿಬಾರ್ದು ಅಂತ ರೂಲ್ಸ್ ಮಾಡಿದ್ದೆ, ಎಲ್ಲೂ ಯಾರನ್ನೂ ಕರಿಬಾರ್ದು ಅಂತ. ಇವರೇ ಏನೋ ಫೋಟೋ ತೆಕ್ಕೊಂಡ್ರು ಅನ್ಸುತ್ತೆ. ಚಿಕ್ಕದಾಗಿ ಒಂದು ಅವ್ರಿಗೂ ಗೊತ್ತಿಲ್ಲ, ಪೂಜಾರಿಗೂ ಗೊತ್ತಿಲ್ಲ ನಾನು ಅಂತ. ಸುಮ್ನೆ ಒಂದ್ ಪೂಜೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಹೊರಟ್ಬಿಟ್ವಿ, ನಾವು ಹೋದ್ವಿ. ಆಮೇಲೆ ನಮ್ಮ ಮಗಳ ಮನೆಗೇನೆ ಹೋಗಿ ಮೊಮ್ಮಕ್ಕಳನ್ನೆಲ್ಲ, ಎಷ್ಟು ಮನೆಗೆ ಹೋಗ್ಲಿಲ್ಲ ಅವತ್ತು, ನಮ್ಮ ಮಗಳ ಮನೆಗೆ ಮಾತ್ರ ಹೋಗಿ ಮೊಮ್ಮಕ್ಕಳು ಅಲ್ಲೇ ಹತ್ರ ಬಸವನಗುಡಿಯಿಂದ ಮಗಳ ಮನೆ ಹತ್ರ ಹೋದ್ವಿ. ಆ ಮನೆಗೆ ಹೊಟ್ಟೋದ್ವಿ ಇಬ್ರು. ಅವಾಗಿಂದ ಇವ್ರಿಗೆ ನಾನ್ ಸಿಗಲ್ಲಪ್ಪ ನಿಂಗೆ ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ಇವರು ಜೋರಾಗೂ ಮುಹೂರ್ತ ಮಾಡ್ಕೊಂಡ್ರು. ಟಿವಿ ಅವ್ರು ಕರ್ದಿಲ್ಲ, ಇನ್ನೆಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಇವರು ಎಲ್ಲ ಹೋಗಿದ್ದಾರೆ, ಊಟ ಎಲ್ಲ ಮಾಡಿಸ್ಕೊಂಡು ಏನೇನೋ ಮಾಡಿದ್ದಾರೆ. ಅದೆಲ್ಲ ಅಪ್ಡೇಟ್ ಬರ್ತಾ ಇತ್ತು. ಅದಾದ್ಮೇಲೆ ಆಮೇಲೆ ಅವರು ಈ ಏನ್ ಹೇಳ್ತಾರೆ ಎಡಿಟರ್ ಇದಾರಲ್ಲ, ಎಡಿಟ್ ಮಾಡೋರು ಪವನ್ ಅಂತ, ಅವರು ಇಲ್ಲಿ ಒಂದ್ 5-6 ತಿಂಗಳು ನಮ್ಮ ಆಫೀಸಲ್ಲೇ ಇದ್ದು ಮಾಡೋಗಿದ್ದು. ಅವ್ರು ಫಾರಿನ್ ಅಲ್ಲಿ ಏನೋ ಇದಾರೆ, UK ಇದಾರೆ. ಅಲ್ಲಿಂದ ಟಿಕೆಟ್ ಹಾಕೊಟ್ವಿ, ಕರ್ಸ್ಕೊಂಡ್ವಿ ನಾವು. ಅಂದ್ರೆ ನಿಮ್ ಸಿನಿಮಾಗೋಸ್ಕರ ಕರ್ಸ್ಕೊಂಡ್ವಿ, ಟಿಕೆಟ್ ಹಾಕಿ ಕರ್ಸ್ಕೊಂಡೆ ನಾನು. ಅವ್ರು ಹೇಳಿದ್ರು, ಅಮ್ಮ ಅವರೇ ಬೇಕು, ಚೆನ್ನಾಗ್ ಮಾಡ್ತಾರಮ್ಮ, ಆದ್ರೆ ಅವ್ರು ಅಲ್ಲಿದ್ದಾರೆ, ಅವರು ಕರ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಇಲ್ಲಿ ಕೆಲಸ ಆಗುತ್ತೆ, ಕರ್ಸ್ಕೊಳ್ಳೋಣ ಅಂದೆ. ಬಂದ್ರು, ಒಂದ್ 5-6 ತಿಂಗಳು ಇಲ್ಲಿ ಇದ್ರು. ಇವ್ರದ್ದು ಏನೇನ್ ಬೇಕೆಲ್ಲ ನಮ್ ಕೆಲಸ ಮುಗಿಯೋವರೆಗೂ ಇದ್ದು. ಈಗ ಅಲ್ಲಿಂದ ಅಪ್ಡೇಟ್ ಮಾಡ್ತಾರೆ ಎಲ್ಲ. ಪವನ್ ಅಂತ ಅವ್ರ ಹೆಸರು, ಪವನ್ ರಾಮಿಶೆಟ್ಟಿ ಅಂತ. ಇವಾಗ ನೀವೇನು ಟೀಸರ್ ನೋಡಿದಿರಾ, ಸಾಂಗ್ ನೋಡಿದಿರಾ, ಎಲ್ಲ ಆಗಸ್ಟ್ ಫಸ್ಟ್ ಸಿನಿಮಾ ನೋಡ್ತೀರಾ, ಎಲ್ಲ ಅವರೇ ಕಟ್ ಮಾಡಿರೋದು. ಅದ್ಭುತವಾದ ಎಡಿಟರ್, ಅವ್ರಿಗೆ ಕನ್ನಡ ಇಂಡಸ್ಟ್ರಿ ಬಳಸ್ಕೋಬೇಕು. ಕರ್ಸ್ಕೊಂಡ್ವಿ, ಅಲ್ಲಿಂದ ಕರ್ಸ್ಕೊಂಡ್ವಿ. ಗೊತ್ತಾಯ್ತಾ, ನನಗೆ ಟೇಸ್ಟ್ ಇದೆ. ನಮ್ಮ ಹೀರೋನ ಫಾಲೋ ಮಾಡಿದ್ದೀನಿ ನಾನು, ಅವ್ನು ಹೆಂಗ್ ಕೆಲಸ ಮಾಡಿಸ್ತಾನೆ ಅಂತ. ಇವ್ರು ಹೇಳಿದಾಗ ಇವ್ರಿಗೆ ಅನ್ಸಿತ್ತು, ಏನ್ ಮಾಡೋದಮ್ಮ ಕರ್ಸದ ಬೇಡವಾ, ಅಲ್ಲಿಂದ ಖರ್ಚು ಬರೋದು. ಆಯ್ತಪ್ಪ ಟಿಕೆಟ್ ಬುಕ್ ಮಾಡಿ ಕರ್ಸ್ಕೊಳಪ್ಪ ಅಂತ ಹೇಳಿ ಕರ್ಸ್ಕೊಂಡ್ರು. ಆಫೀಸ್ ಕೊಟ್ವಿ, ರೂಮ್ ಕೊಟ್ವಿ, ಅವ್ರಿಗೆಲ್ಲ ಸೌಕರ್ಯ ಕೊಟ್ವಿ. ಇದ್ರು 5-6 ತಿಂಗಳ. ಆಮೇಲೆ ನಾವು ಸೆಟಪ್ ಮಾಡ್ಕೊಟ್ಟಿದೀವಲ್ವ, ಇದು ಆಕ್ಚುಲಿ ಏನಂದ್ರೆ ಈ ಸಿನಿಮಾಲಿ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್, ಅಂದ್ರೆ ಸಾಗರ್ ಅಂತ ಫೈಟ್ ಮಾಸ್ಟರ್, ಅವ್ರಿಗೂ ಫಸ್ಟ್ ಟೈಮ್ ನಮ್ ಸಿನಿಮಾಲಿ ಆಕ್ಷನ್ ಮಾಸ್ಟರ್ ಆಗಿ ಅಮ್ಮನೆ ಕಾರ್ಡ್ ಕೊಡ್ಸ್ಬಿಟ್ಟು ಮಾಸ್ಟರ್ ನಾವು ಚಾನ್ಸ್ ಕೊಟ್ಟಿದೀವಿ. ಆಮೇಲೆ ನಮ್ ಸಿನಿಮಾಗೆ ನಮ್ಮ ಹೀರೋಯಿನ್ ಅವ್ರು ಬಂದಿದ್ದಾರೆ, ನಾನ್ ಬಂದಿದ್ದೀನಿ, ಅಭಿನಂದನ್ ಕಶ್ಯಪ್ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗಿದೆ, ಹೀರೋ ಇಂಟ್ರೊಡಕ್ಷನ್ ಸಾಂಗ್, ಅದು ಅವರೇ ಮಾಡಿರೋದು. ಇದ್ರ ಜೊತೆಲಿ ವಿಕಾಸ್ ವಸಿಷ್ಠ ಅವರು ಸಪ್ರೇಟ್ ಮಾಡಿದ್ದಾರೆ. ಅಂದ್ರೆ
ಸಿನಿಮಾಗೆ ಏನ್ ಬೇಕು ಆಯಾ ಟೈಮ್ಗೆ ಅದಕ್ಕೆ ಏನ್ ಕೊಡ್ಬೇಕು. ಸೊ ಅಮ್ಮವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಆಯ್ತು ಇದ್ ಮಾಡೋಣ, ಇದು ಚೆನ್ನಾಗ್ ಆಗ್ತಿದೆ, ಓಕೆ ಇದ್ ಮಾಡೋಣ ಅಂತ. ಆಕ್ಚುಲಿ ಹೆಸರು ಬೇಡ, ತಮಿಳಿಂದ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಇವಾಗ ಅಲ್ಲಿ ತುಂಬಾ ದೊಡ್ಡ ಹೆಸರು ಇರುವಂತ ಮ್ಯೂಸಿಕ್ ಡೈರೆಕ್ಟ್ರು. ಸುಮ್ನೆ ಹಿಂಗೆ ನಾವು ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಾದ್ರು ಸಮಥಿಂಗ್ ಯೂನಿಕ್ ಆಗಿ ಮಾಡೋಣ ಈ ಸಿನಿಮಾಗೆ ಅಂತ ಅನ್ಕೊಂಡಾಗ ಅಲ್ಲಿ ನಾವು ಮಾತಾಡಿದ್ವಿ. ಅವ್ರಂದ್ರು ಇಮಿಡಿಯೇಟ್ ಅವ್ರು ರೆಡಿ ಇದ್ರು, ಸರ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಸಿ ಅಮ್ಮಂದು ನಾವು ಬರ್ತೀವಿ. ಮುಂಚೆ ಏನಂದ್ರೆ ನಾನು ಇವ್ರು ಬೇಡ ಜಾಸ್ತಿ ಆಗುತ್ತೆ ಅಂದ್ರು, ಬೇಡ ಒಂದ್ಸರಿ ಟ್ರೈ ಮಾಡೋಣ ನಾನು ಅಂತ ಹೇಳ್ಬಿಡಿ ಸುಮ್ನೆ ಕೇಳಿ ಅಂದ್ರು. ಇವರು ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿದಾಗ ನಾನು ಅಂತ ಗೊತ್ತಾಗಿಲ್ಲ ಅವ್ರಿಗೆ. ಅವಾಗ ಅವ್ರ ಅಮೌಂಟ್ ಹೇಳಿದ್ರು, ಅವ್ರ ಏನಂತ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಇವ್ರಿಗೆ ಹೇಳಿದೆ, ನನಗೆ ನೆಕ್ಸ್ಟ್ ಬೇಕಲ್ಲ, ಈಗೇನೋ ಇದಕ್ಕೆ ಓಕೆ ನೋಡೋಣ, ನನ್ಗೊಂದು ಜಡ್ಜ್ಮೆಂಟ್ ಬೇಕು ಯಾರು ಹೆಂಗ್ ಕೆಲಸ ಮಾಡ್ತಾರೆ ಅಂತ. ಇವ್ರು ಹೇಳಿದ್ನೇ ನಾನು ತಗೊಳ್ಳೋದಲ್ಲ ಅಂತ. ಸರಿ ಫೋನ್ ಆನ್ ಮಾಡಿದ್ರು ಇವ್ರು, ನಾನು ಅಲ್ಲೇ ಇದ್ದೆ. ಅವಾಗ ಅವ್ರಿಗೆ ಇವ್ರು ಹೇಳಿಸಿದ್ರು, ಈ ತರ ಯಶ್ ಮದರ್ ಮಾಡ್ತಿದ್ದಾರೆ ಅಂತ. ಆಗ ಕ್ಷಣ ಪಾಪ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತುಂಬಾ ಅಮೌಂಟ್ ಕಡಿಮೆ ಮಾಡ್ತೀವಿ ಅಂದ್ರು. ಅವ್ರು ಹೇಳಿದ ಅಮೌಂಟ್ಗೂ ನಾವು ಕೇಳೋ ಅಮೌಂಟ್ಗೂ ತುಂಬಾ ವೇರಿಯೇಷನ್ ಇತ್ತು. ಅಂದ್ರೆ ಹೈ ಬಜೆಟ್ ಬಿಡಿ ಅದು. ಆದ್ರೆ ಈ ಪಿಕ್ಚರ್ಗೆ ಅದು ಬೇಡ, ನೆಕ್ಸ್ಟ್ ಬರ್ತೀವಿ ಅಂದ್ರೆ, ಇಲ್ಲ ಒಂದ್ಸರಿ ನಮ್ಗೊಂದು ಮೀಟಿಂಗ್ ಕೊಡಿ ಹೋಗ್ಲಿ ಅಂದ್ರೆ, ಇಲ್ಲ ಮತ್ತೆ ಕೊಡ್ತೀವಿ ಅಂದ್ಬಿಟ್ಟು ಅದು ಆತರ ನಾವು ಈ ಲಾಸ್ಟ್ ಬಂದಾಗ ತುಂಬಾ ಹುಡುಕಿದೀವಿ ಕೆಲಸಗಳು ಮಾಡಕ್ಕೆ. ಏನ್ ಹೇಳಿ, ಏನೋ ದುಡ್ಡಿದೆ ಕಣ್ಮುಚ್ಚಿಗೆ ಬಂದ್ರು ಅನ್ನೋ ತರ ಇಲ್ಲ. ಎಲ್ಲಿ ಏನ್ ಮಾಡ್ತಾರೆ, ಪೋಸ್ಟರ್ ಎಲ್ಲಿ ಮಾಡ್ತಾರೆ, ಇವರು ಹೇಳೋರು, ಅಮ್ಮ ಇದು 4 ಇಡೋರು ನನ್ ಮುಂದೆ, ಅಮ್ಮ ಇದಕ್ಕಿಷ್ಟು ಇದಕ್ಕೆ ಯಾವ್ದು ಮಾಡೋದು ಅಂತ. ನಾನು ನಿಮ್ಗೆ ಯಾವ್ದು ಕರೆಕ್ಟಾಗಿ ಎಲ್ಲ ಅಂದ್ರೆ ನೀವ್ ಯಾವ್ದಕ್ ಹೋಗ್ತೀರಾ ಅಂತ ಇದ್ದೆ. ನಾನು ಇದಕ್ಕೆ ಹೋಗ್ತೀನಿ ಅನ್ನೋರು. ನಿಮ್ಗೆ ಇದಕ್ಕೆ ನಾವು ಅವಾಗ ಎಲ್ಲ ಕೂತ್ಕೊಂಡು ನಮ್ಮ ಹುಡುಗರು ಇನ್ನ ಕಾರ್ತಿಕ್, ಇವರು ಪವನ್ ಫೋನಲ್ಲಿ ಅವಾಗ ಈಗ್ಲೂ ಟಚ್ ಅಲ್ಲಿ ಇರ್ತಾರೆ. ಇವತ್ತು ಬೆಳಿಗ್ಗೆನೂ ಮಾತಾಡಿದ್ವಿ. ಅಂದ್ರೆ ಅವ್ರು ಅವಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅಪ್ಡೇಟ್ ತಗೋತಾ ಇರ್ತಾರೆ. ಆ ತರದ್ದೆಲ್ಲ ಇಟ್ಟಿ ಚೆಕ್ ಮಾಡಿ ಆ ತರ ಮಾಡಿರೋದಕ್ಕೆ ನೀವೆಲ್ಲ ಟೀಸರ್ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು. ಖರ್ಚು ಬರುತ್ತೆ ಅಂದ್ರೆ ಬಿಹೈಂಡ್ ತುಂಬಾ ವರ್ಕ್ ಇದೆ ಸರ್. ಅಂದ್ರೆ ಇವಾಗ ನಮ್ ಕ್ಯಾಮ್ರಾಮನ್ ಸರ್ ಕಾರ್ತಿಕ್ ಸರ್ ಅಂತ, ಅವರು ಅಷ್ಟೇ ನಮ್ಗೆ ಶೂಟ್ ಮಾಡೋ ಜಾಗದಲ್ಲಿ ಮಳೆ ಗಾಳಿ ಹೆವಿ, ಅಂದ್ರೆ ತುಂಬಾ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಎಂಡ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಹೋದಾಗ ಹೆವಿ ಬಿಸ್ಲು. ಅಂದ್ರೆ ಹೆಂಗಂದ್ರೆ 45-46 ಇತ್ತು. ಡೈಲಿ ಇಬ್ಬಿಬ್ರು ತಲೆ ತಿರುಗಿ ಬಿದ್ದೋಗೋರು. ಇವರು ಫುಲ್ ಬರ್ನೇ ಆಗೋಗಿದ್ರು ಅಲ್ಲಿ. ನಾನ್ ಸುಮ್ನೆ ಅಂದ್ರೆ ಹೇಳ್ತಿರ್ತೀನಿ ಸರ್, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮೇಕಪ್ ಚೆನ್ನಾಗೆ ಮಾಡ್ಸಿ ಆಮೇಲೆ ಡಲ್ ಅಂದ್ರು. ಆಮೇಲೆ ಮೇಕಪ್ ಬಿಡಕಂದ್ರೆ ಅಷ್ಟು ಟ್ಯಾನ್ ಆಗ್ಬಿಟ್ಟಿದ್, ಆಲ್ರೆಡಿ ಟ್ಯಾನ್ ಆಗ್ಬಿಟ್ಟಿದ್ವಿ ನಾವೆಲ್ಲ. ಅಲ್ಲಿ ಆ ಪೋಸ್ಟರ್ ಅಲ್ಲಿ ಏನಿದ್ದಾರೆ ಅದು ಒರಿಜಿನಲ್ ಅವಾಗ ಹಂಗಾಗಿದ್ರಲ್ಲಿ. ಅದಕ್ಕೆ ಅಂದ್ರೆ ಅಂದ್ರೆ ಆಕ್ಚುಲಿ ನನ್ ಕತೆಗೆ ಹಂಗೆ ಬೇಕಿತ್ತು. ಅಂದ್ರೆ ಬೇಕು ಅಂತ ಬಿಸಿಲಲ್ಲಿ ತಗೊಂಡೋಗಿ ನಿಲ್ಸಿರ್ಲಿಲ್ಲ, ಅಲ್ಲಿ ಒರಿಜಿನಲ್ ಆಗಿ ಬಿಸಿಲಿತ್ತು. ಇಲ್ಲ ಬಟ್ ಟ್ಯಾನ್ ಆದಾಗ ಸರ್ ಖುಷಿ ಪಟ್ಟಿದ್ರು, ನನ್ಗೆ ಹಿಂಗೆ ಬೇಕಿತ್ತು ಅಂತ. ಆದ್ರೂ ಹೋಗಿ ಮೇಕಪ್ ಹಚ್ಕೋರು. ಲಿಪ್ಸ್ಟಿಕ್ ಲೈಟ್ ಆಗಿ ಗೊತ್ತಾಗಲ್ಲ ಸರಿಗೆ ಅಂತ ಅನ್ಕೊಂಡ್ ಹೋಗಿರ್ತೀನಿ. ನನ್ ಗೊತ್ತು ಲಿಪ್ಸ್ಟಿಕ್ ಹಾಕಿದಿರಂತ ಅಂತಂತೂ ಇಲ್ಲ. ಆಕ್ಚುಲಿ ನಮ್ಮಲ್ಲಿ ಒಬ್ರು ಜೂನಿಯರ್ ಆರ್ಟಿಸ್ಟ್ ಇಂದ ಹಿಡಿದು ಪ್ರತಿಯೊಬ್ಬರಿಗೂ ನಾವ್ ಯಾವ್ದನ್ನು ಅದನ್ನ ಮೇಂಟೈನ್ ಮಾಡಿಲ್ಲ. ನಾನು ಏನಂದ್ರೆ ನನ್ಗೆ ಹಳ್ಳಿ ಜನ ಹೆಂಗಿರ್ತಾರೋ ನಾನು ಹಂಗೆ ಇರ್ಬೇಕಿತ್ತು. ವಿತ್ ಕಾಸ್ಟ್ಯೂಮ್ಸ್ ಆಗ್ಬೋದು. ನಮ್ದು ಸಿನಿಮಾ ನೋಡಿದಾಗ ನಿಮ್ಗೆ ಅನ್ಸುತ್ತೆ ನಾವು ಈ ಕೆಲವೊಂದ್ಸಲಿ ಹಳ್ಳಿ ಆ ಮಧ್ಯದಲ್ಲೆಲ್ಲ ಸಿಟಿ ಈ ತರ ಎಲ್ಲ ಬಂದ್ಬಿಡ್ತೀವಿ. ನಾವು ಹಳ್ಳಿ ಬಿಟ್ಟೆ ಆಚೆ. ಇವಾಗ ಸ್ಕೂಲ್ ಅಂದ್ರೆ ಹಳ್ಳಿಲಿ ಸ್ಕೂಲ್ ಟೈಮ್ ಅಲ್ಲೆಲ್ಲ ನಮ್ಗೆ ಅಷ್ಟು ಬ್ಯೂಟಿ ಕಾನ್ಶಿಯಸ್ ಎಲ್ಲ ಇರಲ್ಲ. ಸೊ ಸ್ಕೂಲ್ ಟೈಮ್ ಅಲ್ಲಿ ಹಂಗೆ ನನ್ನನ್ನು ತೋರಿಸಿರೋದು. ಅಂದ್ರೆ ಆ ಏನೋ ಹಿಂಗೋ 2 ಜಡೆ ಹಾಕೊಂಡು ಆ ಇನ್ನೋಸೆನ್ಸ್ ಹಂಗೆ ಕ್ಯಾರಿ ಮಾಡಿದ್ದಾರೆ. ಅಲ್ಲೂ ಹಳ್ಳಿ ಟೀಚರ್ ಮಕ್ಳಿಗೆ ಅಂಗನವಾಡಿಗೆ ಹೆಂಗ್ ಹೋಗ್ತಾರೆ ಹೇಳಿ, ಆ ಮನೇಲಿ ಹೋಗಕ್ಕೆ ಎಲ್ಲಿರುತ್ತೆ ಸೌಕರ್ಯ ನಿಮ್ಗೆ, ಇರೋದ್ರಲ್ಲೇ ಒಂಚೂರು ರೆಡಿ ಮಾಡ್ಕೊ ಹೋಗ್ತಾರೆ. ಏನೇ ಹೋದ್ರು ಹಳ್ಳಿಲಿ ಆಚೆ ಹೋದಾಗ ಬ್ಲಾಕ್ ಆಗ್ತಾರೆ. ಈ ತರ ಇಲ್ಲಿ ಹೆಂಗೆ ಅದೇನೋ ಸನ್ಸ್ಕ್ರೀಮ್ ಹಚ್ಕೊಳ್ಳೋದು ಅದೆಲ್ಲ ಇಲ್ವಲ್ಲ. ಈಗೆಲ್ಲ ಹಚ್ಕೊತಾನೆ ಇರ್ತಾರೆ. ನಾವೆಲ್ಲ ಏನು ಹಚ್ಚಲ್ಲಪ್ಪ, ಹಚ್ಚುತ್ತಾನೆ ಇರ್ತಾರೆ ಈಗಿನವ್ರು. ಅಂದ್ರೆ ಇವ್ರಿಗೆಲ್ಲ ಎಲ್ಲಾ ಹುಡುಗಿರು ಹೇಳ್ತಾರೆ, ಅಯ್ಯೋ ಆಂಟಿ ಆಚೆಗೆ ಹೋಗ್ಬೇಡಿ ಕವರ್ ಮಾಡ್ಕೊಳ್ಳಿ ಅಂತ. ಆ ತರ ಏನು ಅಂತ ಜನಕ್ಕೆ ಗೊತ್ತಾಗ್ಬೇಕು. ಈಗ ಹಳ್ಳಿ ಸನ್ಸ್ಕ್ರೀಮ್ ಅಂದ್ರೆ ಇವತ್ತು ತಗೋತಾರೆ, ದುಡ್ಡಿದೆ. ಬಟ್ ನಮ್ ಕಾಲದಲ್ಲೆಲ್ಲ ನಮ್ಗೆ ಹಳ್ಳಿಗೂ ಟೈಮೇ ಕೊಡ್ತಿರ್ಲಿಲ್ಲ ಕೆಲಸ ಮಾಡಿ. ಏನಾರು ಆ ಮೇಕಪ್ ಮಾಡ್ಕೊಂಡು ನಿಂತಿದ್ದೀರಾ ಹೆಣ್ಮಕ್ಳು ಅಂತ ಬೈಯೋರು. ಅಂದ್ರೆ ಹಂಗಿತ್ತು. ರಿಯಲಿಸ್ಟಿಕ್ ಆಗಿ ಮಾಡ್ಬೋದು, ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.